ಮಕ್ಕಳ ಮೆದುಳು ಚುರುಕುಗೊಳಿಸುವ, ಓದು ಕಲಿಕೆಯಲ್ಲಿ ಬುದ್ಧಿವಂತರನ್ನಾಗಿ ಮಾಡುವ, ನಿಮ್ಮ ಮಕ್ಕಳ ಮೆದುಳು ಶಾರ್ಪ್ ಆಗಲು ಇಂತಹ ಆಹಾರಗಳನ್ನು ನೀಡಿ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳ ಸಮಗ್ರ ಆರೋಗ್ಯ ಮತ್ತು ಬುದ್ಧಿಮತ್ತೆಯ ಬೆಳವಣಿಗೆ ಮುಖ್ಯ. ಈ ನಿಟ್ಟಿನಲ್ಲಿ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಪ್ರಮುಖ ಪೋಷಕಾಂಶ ಅಂದರೆ ಒಮೆಗಾ-3 ಕೊಬ್ಬಿನ ಆಮ್ಲಗಳು. ಮಕ್ಕಳಲ್ಲಿ ಉತ್ತಮ ಗಮನ, ತೀಕ್ಷ್ಣವಾದ ಸ್ಮರಣ ಶಕ್ತಿ, ಕಲಿಕೆಯ ಸಾಮರ್ಥ್ಯ ವೃದ್ಧಿಸುವುದಕ್ಕೆ ಈ ಕೊಬ್ಬಿನ ಆಮ್ಲಗಳು ಅವಶ್ಯಕ ಅಂತ ತಜ್ಞರು ದೃಢಪಡಿಸಿದ್ದಾರೆ. ಮೆದುಳಿನ ಕೋಶಗಳ ರಚನೆಯಲ್ಲಿ ಒಮೆಗಾ-3 ನಿರ್ಣಾಯಕ ಪಾತ್ರ ವಹಿಸುತ್ತೆ. ಸಾಮಾನ್ಯವಾಗಿ ಮೀನು ಮತ್ತು ಸಮುದ್ರ ಆಹಾರವನ್ನ ಒಮೆಗಾ-3 ಪ್ರಮುಖ ಮೂಲಗಳೆಂದು ಪರಿಗಣಿಸಲಾಗುತ್ತೆ. ಆದರೆ ಸಸ್ಯಾಹಾರಿ ಜೀವನ ಶೈಲಿ ಅನುಸರಿಸುವ ಮಕ್ಕಳ ಪೋಷಣೆ ಒಂದು ಸವಾಲಾಗಬಹುದು. ಆದರೆ ಚಿಂತಿಸಬೇಕಾಗಿಲ್ಲ, ಯಾಕಂದ್ರೆ ಸಸ್ಯಾಹಾರಿ ಮೂಲಗಳಿಂದಲೂ ಈ ಪ್ರಮುಖ ಪೋಷಕಾಂಶಗಳನ್ನ ಹೇರಳವಾಗಿ ಪಡೆಯಬಹುದು. ನಿಮ್ಮ ಮಕ್ಕಳ ದೈನಂದಿನ ಆಹಾರದಲ್ಲಿ ಒಮೆಗಾ-3 ಒದಗಿಸುವ 7 ಪ್ರಮುಖ ಸಸ್ಯಾಹಾರಿ ಆಹಾರಗಳು ಮತ್ತು ಅವುಗಳನ್ನು ಬಳಸುವ ಸುಲಭ ಮಾರ್ಗಗಳ ಬಗ್ಗೆ ನೋಡೋಣ. ಒಮೆಗಾ-3 ಒದಗಿಸುವ 7 ಸಸ್ಯಾಹಾರಿ ಆಯ್ಕೆಗಳಲ್ಲಿ ಮೊದಲಿಗೆ ವಾಲ್ನಟ್ಸ್. ಮೆದುಳಿಗೆ ಅತ್ಯುತ್ತಮ ಆಹಾರವೆಂದು ಗುರುತಿಸಲಾಗಿರುವ ವಾಲ್ನಟ್ಸ್ ALA ಎಂಬ ಒಮೆಗಾ-3 ಹೇರಳವಾಗಿ ಇರುವಂತದ್ದು. ಇದರ ವಿಶಿಷ್ಟ ಆಕಾರವೇ ಮೆದುಳಿನಂತೆ ಇರುವುದರಿಂದ ಇದನ್ನ ಮಿದುಳಿನ ಆಹಾರ ಅಂತ ಕರೀತಾರೆ. ಇದನ್ನ ಹಾಗೆ ತಿನ್ನಲು ನೀಡಬಹುದು ಅಥವಾ ಬೆಳಗಿನ ಉಪಹಾರದ ಓಟ್ಸ್, ಸೀರಿಯಲ್ಗಳು, ಮಿಲ್ಕ್ ಶೇಕ್ಗಳು, ಲಡ್ಡೂಗಳಲ್ಲಿ ಸೇರಿಸಿ ಕೊಡಬಹುದು. ಅಗಸೆ ಬೀಜಗಳು ಒಮೆಗಾ-3 ಕೊಬ್ಬಿನ ಆಮ್ಲಗಳ ಪ್ರಬಲ ಸಸ್ಯಾಹಾರಿ ಮೂಲ. ಇವು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ನಾರಿನ ಅಂಶವನ್ನ ಹೊಂದಿದೆ. ಇವುಗಳನ್ನ ಹುರಿದು ನುಣ್ಣಗೆ ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನ ಚಪಾತಿ ಹಿಟ್ಟಿಗೆ, ಮೊಸರು ಅಥವಾ ಸ್ಮೂತಿಗಳೊಂದಿಗೆ ಸೇರಿಸಿ ಪ್ರತಿದಿನ ಬಳಸಬಹುದು. ಚಿಯಾ ಬೀಜಗಳಲ್ಲಿ ಫೈಬರ್ ಮತ್ತು ಒಮೆಗಾ-3 ಸಮೃದ್ಧವಾಗಿದ್ದು ಮಕ್ಕಳಿಗೆ ಸುಲಭವಾಗಿ ಪೋಷಕಾಂಶಗಳನ್ನ ಇದು ಒದಗಿಸುತ್ತೆ. ರಾತ್ರಿ ಇಡೀ ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಚಿಯಾ ಫುಡ್ಡಿಂಗ್ ರೀತಿ ನೀಡಬಹುದು. ಇದನ್ನ ಹಣ್ಣುಗಳ ಸಲಾಡ್ಗಳ ಮೇಲೆ ಚಿಮುಕಿಸಿಯೂ ಕೊಡಬಹುದು. ಸೆಣಬಿನ ಬೀಜಗಳು. ಹೆಂಪ್ ಸೀಡ್ಸ್ ಅಥವಾ ಸೆಣಬಿನ ಬೀಜಗಳು ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ನ ಉತ್ತಮ ಮೂಲ. ಇವು ಒಮೆಗಾ-3 ಮತ್ತು ಒಮೆಗಾ-6 ನ ಉತ್ತಮ ಅನುಪಾತವನ್ನ ಕಾಯ್ದುಕೊಳ್ತವೆ. ಇವುಗಳನ್ನ ಸಲಾಡ್ಗಳು, ಸೂಪ್ಗಳು, ಮನೆಯಲ್ಲಿ ತಯಾರಿಸಿದ ಎನರ್ಜಿ ಬಾರ್ಗಳಲ್ಲಿ ಮಿಶ್ರಣ ಮಾಡಿ ಮಕ್ಕಳಿಗೆ ನೀಡಬಹುದು. ಸೋಯಾಬೀನ್ ಮತ್ತು ಟೋಫು ಇವೆರಡು ಪ್ರೋಟೀನ್ ಜೊತೆಗೆ ಒಮೆಗಾ-3 ಅನ್ನ ಒದಗಿಸುತ್ತೆ. ಇದು ಸಸ್ಯಾಹಾರಿಗಳಿಗೆ ಅತ್ಯುತ್ತಮ ಆಯ್ಕೆ. ಟೋಫು ಅಥವಾ ಸೋಯಾ ಚಂಕ್ಸ್ ಗಳನ್ನ ತರಕಾರಿ ಪಲ್ಯಗಳು, ಫ್ರೈಡ್ ರೈಸ್ ಅಥವಾ ಬರ್ಗರ್ಗಳ ಪ್ಯಾಟಿಗಳಲ್ಲಿ ಬಳಸಬಹುದು. ಕುಂಬಳಕಾಯಿ ಬೀಜಗಳಲ್ಲಿ ಒಮೆಗಾ-3 ಕೊಬ್ಬಿನ ಆಮ್ಲಗಳ ಜೊತೆಗೆ ಸತು ಮತ್ತು ಮೆಗ್ನೀಷಿಯಂ ಹೇರಳವಾಗಿದೆ. ಈ ಖನಿಜಗಳು ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸುವುದಕ್ಕೆ, ನರಮಂಡಲವನ್ನ ಶಾಂತಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಲಘು ಉಪಹಾರವಾಗಿ ಮಕ್ಕಳಿಗೆ ನೀಡಬಹುದು. ಒಣ ಹಣ್ಣುಗಳ ಮಿಶ್ರಣದಲ್ಲಿ ಸೇರಿಸಿ ಅಥವಾ ಸೂಪ್ಗಳ ಮೇಲೆ ಚಿಮುಕಿಸಿಯೂ ಕೊಡಬಹುದು. ಹಸಿರೆಲೆ ಸೊಪ್ಪುಗಳು. ಪಾಲಕ್, ಮೆಂತ್ಯೆ, ಬ್ರೊಕೊಲಿಯಂತಹ ಹಸಿರೆಲೆ ಸೊಪ್ಪುಗಳಲ್ಲಿ ಒಮೆಗಾ-3 ಕೊಬ್ಬಿನ ಆಮ್ಲಗಳು ಕಡಿಮೆ ಪ್ರಮಾಣದಲ್ಲಿದ್ರೂ ಅವು ಕಬ್ಬಿಣದ ಅಂಶ ಮತ್ತು ಫೋಲೇಟ್ನಂತಹ ಪ್ರಮುಖ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇವೆಲ್ಲವೂ ಒಟ್ಟಾಗಿ ಮೆದುಳಿನ ಕಾರ್ಯಕ್ಷಮತೆಯನ್ನ ಉತ್ತಮವಾಗಿಸಲು ಸಹಕಾರಿ. ಇವುಗಳನ್ನ ಮಕ್ಕಳಿಗೆ ಪಲ್ಯ, ಪರೋಟ ಅಥವಾ ದೋಸೆ, ಇಡ್ಲಿ ಹಿಟ್ಟಿಗೆ ಸೇರಿಸಿ ನೀಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.